ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ನಿನ್ನೆ ಹೆಲ್ತ್ ಟಿಪ್ಸ್ ಹೇಳಿದ್ನಲ್ವ. ಇವತ್ತು ನಿಮಗೆ ಬಿಸ್ನೆಸ್ ಹೆಂಗೆ ಗ್ರೋತು ಅಂದರೆ ನೀವೆಲ್ಲನ ಕೆಲಸ ಮಾಡೋರಾಗಲಿ, ಮನೇಲಿ ಜಾಸ್ತಿ ಮನೇಲಿದ್ದು ಹೌಸ್ ವೈಫ್ಗಳಾಗಲಿ, ಇನ್ನು ಬೇರೆ ಟೈಮ್ ಪಾಸ್ ಆಗ್ತಾಯಿಲ್ಲ ಏನೊಂದು ಮಾಡಬೇಕು ಅನ್ನೋ ಥಿಂಕ್ ಮಾಡೋರಿಗಾಗಲಿ ಈ ಟಿಪ್ಪು ಯೂಸ್ ಆಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಒಂದು ಅರ್ಥ ಆಗುತ್ತೆ, ಒಂದು ಅರ್ಥ ಆಗಲ್ಲ. ಸೊ ನೀವು ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮನೇಲಿ ಇದ್ದು ಟೈಮ್ ಪಾಸ್ ಆಗಲಾರ್ದವ್ರಿಗೆ ಯೂಸ್ ಆಗುತ್ತೆ. ಟೈಲರ್ ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ದವ್ರಿಗೂ ಯೂಸ್ ಆಗುತ್ತೆ. ಇಲ್ಲ ನಾನೇನೋ 4 ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನೋರ್ಗು ಯೂಸ್ ಆಗುತ್ತೆ. ನಾನು ಸ್ವಲ್ಪ ದುಡ್ಡು ನನ್ನ ಪಾಕೆಟ್ ಮನಿಗನ್ನ ಮಾಡ್ಕೋಬೇಕು ಅನ್ನೋರಿಗೆಲ್ಲರಿಗೂ ಈ ವಿಡಿಯೋ ಕಂಪಲ್ಸರಿ ಯೂಸ್ ಆಗುತ್ತೆ. ಸರಿನಾ? ಇವಾಗ ನಾವೇನು ಮಾತಾಡೋಣ ಅಂದರೆ, ನೀವು ಎಲ್ಲನ ಕೆಲಸ ಮಾಡ್ತಾಯಿದ್ದೀರಿ, ಇಲ್ಲ ನೀವು ಬೂಟಿಕಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ಅವರು ಪೇಮೆಂಟ್ಗಳು ಕಡಿಮೆ ಕೊಡ್ತಾಯಿದ್ದಾರೆ. ಈ ರೀತಿ ಕೂಡ ಇರುತ್ತಲ್ಲ ಪ್ರಾಬ್ಲಮ್ಸು. ಇಲ್ಲ ನಾನು ಇಷ್ಟು ಪೇಮೆಂಟ್ನ ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಪೇಮೆಂಟ್ ಸಾಲ್ತಾ ಇಲ್ಲ ಅನ್ನೋ ಥಿಂಕು ಇರುತ್ತೆ. ಇಲ್ಲಪ್ಪ ನಾನು ಮನೆಗೆ ಮಾಡ್ಕೋಬೇಕು, ಏನನ್ನೊಂದು ಮಾಡ್ಕೋಬೇಕು, ನನಗೂ ಸ್ವಲ್ಪ ಸಂಪಾದನೆ ಮಾಡ್ಬೇಕನ್ನೋರು ಇರ್ತಾರೆ. ಇವರೆಲ್ಲರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ. ಸರಿನಾ? ಈಗ ನಾವು ಆಲೋಚನೆ ಮಾಡಬೇಕಾದ್ರೆ ಮನೆಗಿದ್ಬಿಟ್ಟು ನಾವು ಸ್ವಂತ ನಾವೇ ಮಾಡಬೇಕಲ್ವ ಕೆಲಸ. ಆ ಥರ ಆಲೋಚನೆ ಮಾಡಿದ್ರೆ ನಿಮ್ಮಲ್ಲಿ ಸ್ವಲ್ಪ ದುಡ್ಡಿತ್ತಪ್ಪ ಅಂದರೆ ಒಂದು 10,000 ಆ ಥರ ದುಡ್ಡಿತ್ತಂದರೆ ಒಂದು ಜಿಗ್ಜಾಗ್ ಮಿಷಿನ್ ತೊಗೊಂಡ್ಬಿಡಿ. ಫಸ್ಟು ಜಿಗ್ಜಾಗ್ ಮಿಷಿನ್ ತೊಗೊಂಡ್ಬಿಟ್ಟು ನೀವೆಲ್ಲನ ಕೆಲಸ ಮಾಡಿದ ಅನುಭವ ಇತ್ತಪ್ಪ ಅಂದರೆ, ಜಿಗ್ಜಾಗ್ ಮಾಡೋಕ್ಕೆ ಬಂತು ಅಂದರೆ ಜಿಗ್ಜಾಗ್ ನೀವು ಓನಾಗೆ ಮಾಡ್ಬೋದು. ಇಲ್ಲ ನಮಗೂ ಬರಲ್ಲ, ನಾವು ಹೆಂಗೆ ಮಾಡೋದು ಅನ್ನಂತಂದರೆ ನೀವು ಅವರು ಮಿಷಿನ್ ತೊಗೊತಿರಲ್ವ, ಅವರು ನಿಮಗೆ ಹೇಗೆ ಮಾಡಬೇಕು ಅನ್ನೋದು ಎಲ್ಲ ಐಡಿಯಾ ಅವರೇ ಹೇಳ್ಕೊಡ್ತಾರೆ. ಸೊ ಜಿಗ್ಜಾಗ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಮನೆಗೆ ಇಟ್ಕೊಂಡು ನಾವು ಮಿಷಿನ್ನ ಜಿಗ್ಜಾಗ್ ಮಾಡೋದು ಮತ್ತು ಅಥವಾ ಫಾಲ್ ಹಾಕೋದು ಒಂದೇ ಮಿಷಿನಲ್ಲೇ ಒಂದೇ ಹೆಡ್ಡಲ್ಲೇ ಬರುತ್ತೆ. ಎರಡನ್ನೂ ಫಾಲು ಹಾಕ್ಬೋದು, ಜಿಗ್ಜಾಗು ಮಾಡ್ಬೋದು. ಅದಕ್ಕೆ ಪುಟ್ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಆ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನಾವು. ಸ್ಮಾಲ್ ಬಿಸ್ನೆಸ್ ಅನ್ಬೋದು, ಏನೂ ಖರ್ಚಿಲ್ಲ, ಜಾಸ್ತಿ ಖರ್ಚಿಲ್ಲ. ಒಂದು 10,000 ಸೆಕೆಂಡ್ ಹ್ಯಾಂಡಲ್ಲಿ ಮಿಷಿನ್ ತೊಗೊಂಡು ಅಂದರೆ ಒಂದು 5-6 ಸಾವಿರಗೆಲ್ಲ ಬಂದುಬಿಡುತ್ತೆ. ಹೊಸ ತೊಗೊಂಡ್ರೆ ಒಂದು 10,000, ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರೆ ಒಂದು 5-6 ಸಾವಿರಲ್ಲಿ ಜಿಗ್ಜಾಗ್ ಮಿಷಿನ್ ನಿಮ್ಗೆ ಖಂಡಿತ ಬಂದೇ ಬರುತ್ತೆ. ನಿಮ್ಗೆ ಬಿಸ್ನೆಸ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ಬಿಸ್ನೆಸ್ ಮಿಷಿನ್ ಆದ್ರೆ ತೊಗೊಂಡು ಮತ್ತು ಬಿಸ್ನೆಸ್ ಹೆಂಗೆ ಬೇಕು ಅನ್ನೋರಿಗೆ ಮಾತ್ರ ಅವಾಗ ಏನು ಮಾಡಬೇಕಾದ್ರೆ, ನಿಮ್ಮ ಸುತ್ತಮುತ್ತ ನಿಮ್ಮ ಮನೆ ಸುತ್ತಮುತ್ತ ಟೈಲರ್ ಶಾಪ್ಸ್ ಇರ್ತಾವಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ಬೇಕು. ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಈ ಸಣ್ಣ ಸಣ್ಣ ಕೆಲಸಗಳು ಅವ್ರಿಗೆ ಮಾಡೋಕ್ಕಾಗಲ್ಲ. ಫಾಲ್ಸ್ ಹಾಕ್ಬೇಕು ಮತ್ತು ಹೆಮ್ಮಿಂಗ್ ಮಾಡಬೇಕು ಅನ್ನೋದು ಇದ್ದರೆ ಅವ್ರು ಜಾಸ್ತಿ ಮನೆಗೆ ಕೊಡ್ತಾರೆ. ಫಾಲ್ಸ್ ಹಾಕೋರಿಗೆ ಮತ್ತು ಹೆಮ್ಮಿಂಗ್ ಮಾಡ್ತಾರೆ, ಆ ಥರ ಮನೆಗೆ ಕೊಡ್ತಾರೆ. ಆವಾಗ ನಿಮ್ಗೆ ಫಾಲು ನೀವೇ ತೊಗೊಳ್ಳಿ, ನೀವೇ ಹಾಕಿ ಅಂತಂದರೆ ನೀವೊಂದು ರೇಟು ಅಂತ ಮಾತಾಡಿಕೊಂಡು ಫಾಲು ಜಿಗ್ಸಾಗು ನೀವೇ ಹಾಕೋದು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಇನ್ಕಮ್ ಅಂತೂ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಇನ್ಕಮ್ ಬರೋದು ಸ್ಟಾರ್ಟ್ ಆಗುತ್ತೆ. ಒಂದು 10 ಅಂಗಡಿಗೆ ನೀವು ಕೇಳಿದ್ರೆ ಒಂದು 2-3 ಅಂಗಡಿನ ನಿಮ್ಗೆ ಕನ್ಫರ್ಮ್ ಆಗಿ ಬರ್ಕೊಂಡೇ ಕೊಡ್ತಾರೆ. ಈ ಥರ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಫಾಲ್ ಆಗ್ತಾ ಹೆಮ್ಮಿಂಗೂ ತೊಗೋಬೋದು. ಹಾಗೆ ಅವ್ರ ಹತ್ರ ಹೆಮ್ಮಿಂಗ್ ಬ್ಲೌಸಸ್ ಇರ್ತಾವಲ್ಲ, ಅವ್ರಿಗೆ ಟೈಲರ್ಸ್ ಶಾಪ್ ಅವ್ರಿಗೆಲ್ಲನೂ ಹೆಮ್ಮಿಂಗ್ ಮಾಡೋಕ್ಕಾಗಲ್ಲ. ಸೊ ಅವ್ರು ಕಂಪಲ್ಸರಿ ಹೆಮ್ಮಿಂಗು ನಿಮಗೆ ಕೊಡ್ತಾರೆ. ಹೆಮ್ಮಿಂಗು ಫಾಲ್ಸು ಇಷ್ಟು ಮಾತ್ರ ನಿಮಗೆ ಬಂದುಬಿಡುತ್ತೆ. ನಿಮ್ಗೆ ಪ್ಯಾಸಿವ್ ಇನ್ಕಮ್ ಅನ್ನೋದಂದರೆ ನೀವು ಕುಂತಲ್ಲೇ ಮಾಡಿಕೊಂಡು ನೀವು ನೀಟಾಗಿ ನಿಮ್ಮ ಮನೆಯಲ್ಲೇ ಇದ್ದಂಗೆ ಇರುತ್ತೆ. ನಿಮ್ಮ ಮಕ್ಕಳು ಮನೇನ ಎಲ್ಲ ನೋಡ್ಕೊಂಡಂಗೆ ಇರುತ್ತೆ, ಮತ್ತು ನೀವು ಸಂಪಾದನೆ ಮಾಡ್ದಂಗೆ ಇರುತ್ತೆ. ನಿಮ್ಗೂ ನೀವು ನಾನು ಸಂಪಾದನೆ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಆಲೋಚನೆ ಕೂಡ ನಿಮ್ಗೆ ಬಂದುಬಿಡುತ್ತೆ. ಆಟೋಮೆಟಿಕ್ ನಿಮ್ಗೆ ಸಂಪಾದನೆ ಸ್ಟಾರ್ಟ್ ಆಗಿಬಿಡುತ್ತೆ. ದಿನ ಒಂದು 10 ಸೀರೆ ಫಾಲ್ ಹಾಕಿರ 10 ಅಂಗಡಿಯವ್ರು ಒಂದೊಂದು 10 ಅಂಗಡಿ ಸುತ್ತಿದ್ರೆ ಒಬ್ಬರೊಬ್ರು ಒಂದು 2-3 ಕೊಟ್ಟರು ಒಂದು 10 ಸೀರೆ ಆದರೆ ಕೂಡ ನಿಮ್ಗೆ 60 ರೂಪಾಯಿ 70 ರೂಪಾಯಿ 70 ರೂಪಾಯಿ ಅಂತ ಕೊಡೋಲ್ಲ, ಒಂದು 60 ರೂಪಾಯಿ ಕೊಟ್ಟರು 10 ಸೀರೆಗೆ 600 ರೂಪಾಯಿ ಆಗೋಯ್ತಲ್ಲ. ಮತ್ತು ತಿಂಗಳಿಗೆ ಅದೇ 18,000 ರೂಪಾಯಿ ಆಗುತ್ತೆ. ಈ ಥರ ನೀವು ಸಂಪಾದನೆ ಮಾಡ್ಬೋದು ಮನೇಲಿದ್ದೆ. ಅದಕ್ಕೇನು ನೀವು ತೊಗೊಂಡೆ ಮಿಷಿನ್ 10,000 ರೂಪಾಯಿ ಕೊಟ್ಟು ತೊಗೊಂಡು ಮಿಷಿನು ಒಂದೇ ತಿಂಗಳಲ್ಲಿ ನಿಮಗೆ ನೀವು ತೊಗೊಂಡಿದ್ದ ಅಮೌಂಟ್ ರಿಟರ್ನ್ ಆಗಿ ಬಂದುಬಿಡುತ್ತೆ. ಮತ್ತು ಇನ್ನೂ ದುಡ್ಡು ನಿಮಗೆ ಸೇವಿಂಗಲ್ಲಿ ಇರುತ್ತೆ. ಈ ಥರ ಆಲೋಚನೆ ಮಾಡಬೇಕು. ಇನ್ನು ಆಮೇಲೆ ಇದಾದಮೇಲೆ ಈ ಸಾರಿ ಫಾಲ್ಸು ಹಾಕ್ತಾಯಿದ್ವಿ ಮತ್ತು ಬ್ಲೌಸ್ ಹೆಮ್ಮಿಂಗ್ ಮಾಡ್ತಾಯಿದ್ವಿ. ಬ್ಲೌಸು ಅವಾಗ ಇನ್ನೊಂದು ಮಾಡ್ತಾಯಿದ್ವಿ. ಇನ್ನೂ ಸ್ವಲ್ಪ ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಬಂತಪ್ಪ ಅಂದರೆ ನಾವೇನು ಮಾಡಬೇಕು, ಫಾಲ್ಸು ನಾವು ಅಂಗಡಿಯಲ್ಲಿ ತಂದು ಹಾಕ್ತಾಯಿದ್ವಿ. ಅಂಗಡಿಯವರು ಸುಮ್ಮನೆ ಕೊಡಲ್ಲ, ಒಂದು 2-3 ರೂಪಾಯಿ ಪ್ರಾಫಿಟ್ ಇಟ್ಕೊಂಡೇ ಕೊಡ್ತಾರಲ್ಲ ನಿಮಗೆ. ಅದೇ ಫಾಲ್ಸು ನೀವು ಹೋಲ್ಸೇಲ್ ಅಂಗಡಿಗೆ ಹೋಗಿ, ನಿಮ್ಮ ಅಕ್ಕಪಕ್ಕದಲ್ಲಿ ಸಿಟಿಗಳು ಇರ್ತಾವಲ್ಲ, ಆ ಸಿಟಿಯಲ್ಲಿ ಮೇನ್ ದೊಡ್ಡ ಅಂಗಡಿಯಲ್ಲಿ ಫಾಲ್ಸು ಹೋಲ್ಸೇಲಾಗೆ ಕೊಡ್ತಾರೆ. ಆವಾಗ ನಿಮಗೂ ಒಂದು ಡಜನಿಂದ ಇಷ್ಟೊಂದು ಅಮೌಂಟ್ ಉಳಿತಲ್ಲ. ಆ ಥರ ನೀವು ಫಾಲ್ಸು ಹೋಲ್ಸೇಲಾಗಿ ತಂದಿಟ್ಕೊಂಡು ಮನೆಯಲ್ಲಿ ಕೂಡ ನೀವು
ನಿಮ್ಮ ಫಾಲ್ ನಿಮ್ಮದೇ ಇಟ್ಕೊಂಡು, ಅಂದರೆ ನೀವು ಸೇಲು ಮಾಡ್ಬೋದು, ಮತ್ತು ನೀವು ಕಸ್ಟಮರಿಗೆ ಕೊಟ್ಟಿದ್ದು ಅಂಗಡಿಯವ್ರು ಕೊಟ್ಟಿರ್ತಾರೆ ಅವ್ರಿಗೂ ಹಾಕ್ಬೋದು. ಈ ಥರ ಫಾಲಿಂದ ಕೂಡ ನಿಮಗೆ ಸ್ವಲ್ಪ ಅಮೌಂಟು ಉಳಿಯೋಕ್ಕೂ ಸ್ಟಾರ್ಟ್ ಆಗುತ್ತೆ, ಸರಿನಾ? ಇದಾದಮೇಲೆ ನೆಕ್ಸ್ಟ್ ಇನ್ನೊಂದೇನೆಂದರೆ, ಕೆಲವೊಂದು ಮನೇಲಿ ಸ್ಟಿಚ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು, ಅವರಿಗೆ ಓವರ್ಲಾಕ್ ಮಿಷಿನ್ ಇರಲ್ಲ. ಆವಾಗ ನೀವೇನು ಮಾಡಬೇಕು, ಇವಾಗ ಓವರ್ಲಾಕ್ ಮಿಷಿನ್ ದೊಡ್ಡ ಏನಿಲ್ಲ, ಒಂದು 5,000ಲಿಂದ 6,000 ಒಳ್ಳೆ ಮಿಷಿನ್ಸೇ ಸಿಗ್ತವೆ. ಸೆಕೆಂಡ್ ಹ್ಯಾಂಡ್ ಅಂದರೆ ಒಂದು 2,000ಲಿಂದ 3,000ಗೆ ಸಿಗುತ್ತವೆ. ಮನೆಗೆ ಎಷ್ಟು ಜನ ಸ್ಟಿಚಿಂಗ್ ಮಾಡ್ತಾರೆ ಲೇಡೀಸ್, ಬಟ್ ಯಾರ ಹತ್ರ ಓವರ್ಲಾಕ್ ಮಿಷಿನು ಮ್ಯಾಕ್ಸಿಮಮ್ ಇರಲ್ಲ ವಿಲೇಜಸ್ಸಲ್ಲಿ. ಸಿಟಿಯಲ್ಲಿ ಕೂಡ ಮ್ಯಾಕ್ಸಿಮಮ್ ಇಲ್ಲ ಇವಾಗ, ಬಟ್ ಇಟ್ಕೊಂಡವ್ರು ಇಟ್ಕೊಂಡಿರ್ತಾರೆ. ಮೇನ್ ಅಂಗಡಿಯಲ್ಲಿ ಮಾತ್ರ ಕನ್ಫರ್ಮ್ ಇರಲೇಬೇಕು ಖಂಡಿತ. ಇನ್ನು ನಾರ್ಮಲಾಗಿ ಸ್ಟಿಚ್ ಮಾಡೋರ ಬಳಿ ಇರಲ್ಲ. ಸೊ ಅವ್ರ ಹತ್ರ ನೀವು ಒಂದು ಬ್ಲೌಸು ನೀವು ಓವರ್ಲಾಕ್ ಅಂತ ಕೇಳಿಸ್ಕೊಂಡ್ರೆ ಕೂಡ, ಒಂದು ಬ್ಲೌಸಿಗೆ ನೀವು ಎಷ್ಟು 15ಲಿಂದ 20 ರೂಪಾಯಿ ಚಾರ್ಜ್ ಮಾಡಿದ್ರೆ ಕೂಡ ನಿಮಗೆ ದಿನ ಒಂದು 5 ಬ್ಲೌಸ್ ಸಿಕ್ಕರೆ ಕೂಡ ನಿಮ್ಗೆ 100 ರೂಪಾಯಿ ಅಲ್ಲಿ ಸಿಗುತ್ತೆ. ಈ ಥರ, ಯಾಕಂದರೆ ನಾವು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಸುಮ್ಮನೆ ಇರಬೇಡ್ರಿ, ಮತ್ತು ಆಚರಣೆ ಮಾಡಿರಿ ಅದನ್ನು. ಆವಾಗೇ ನೀವು ಸಂಪಾದನೆ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗೋದು. ಏನೋ ಆಲೋಚನೆ ಮಾಡಿಬಿಟ್ಟು ಆಯ್ತಪ್ಪ ನಾನು ಆಲೋಚನೆ ಮಾಡ್ತೀನಿ ಅನ್ನೋ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ಆಚರಣೆಯಲ್ಲಿ ತೊಗೊಂಬನ್ರಿ. ನಿಮ್ಮಲ್ಲಿ ಎಷ್ಟು ಬಜೆಟ್ ಇದ್ದೋ ಅಷ್ಟು. ನಿಮ್ಗೆ ಜಾಸ್ತಿ ದುಡ್ಡಿತ್ತು ಅಂದರೆ ಹೊಸದೇ ತೊಗೊಳ್ಳಿ, ಇಲ್ಲಪ್ಪ ಅಂತಂದರೆ ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಳ್ಳಿ, ಮಿಷಿನ್ ತೊಂದರೆ ಇಲ್ಲ. ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಸರ್ವಿಸಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ, ನೀವು ಹೇಗೆ ಇಟ್ಕೊಂಡ್ರೆ ಮಿಷಿನ್ ಹಾಗಿರುತ್ತೆ. ಅದಕ್ಕೆ ಮಿಷಿನ್ಗೆ ಆಯಿಲಿಂಗ್ ಮಾಡ್ಕೊತ, ಮಿಷಿನ್ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಮಿಷಿನ್ ಮೇಲೆ ಸ್ಟಾರ್ಟಿಂಗ್ ವರ್ಕ್ ಸ್ಟಾರ್ಟ್ ಮಾಡೋ ಮುಂಚೆ ನಾವೊಂದು ಮಿಷಿನ್ಗೆ ಒಂದು ನಮಸ್ಕಾರ ಮಾಡಿಕೊಂಡು ಕೂತ್ರೆ ಅದು ಲಕ್ಷ್ಮಿ ಎಂಬುದು ನಮಗೆ ಒಲಿಯುತ್ತೆ. ಖಂಡಿತ ನಿಮ್ಗೆ ದುಡ್ಡು ಬಂದೇ ಬರುತ್ತೆ. ಈ ಥರ ನೀವು ಮನೇಲಿದ್ದು ಕೂಡ ಏನೋ ಒಂದು ಬಿಸ್ನೆಸ್ಗಳು ಮಾಡ್ಕೋಬೋದು. ಏನೂ ಇಲ್ಲ ನಾನು ಎಲ್ಲಿಗೆ ಹೋಗ್ಬೇಕು, ಮಕ್ಕಳು ಚಿಕ್ಕ ಮಕ್ಕಳಿದ್ರೂ ನೀವು ಪರಿವಾರ ನಿಮ್ಮ ಸಂಸಾರ ನೋಡಿಕೊಂಡು ಕೂಡ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ನೀವು ಪಾರ್ಟ್ ಟೈಮಲ್ಲಿ ಈ ಥರ ಕೆಲಸಗಳು ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಕೈ ತುಂಬ ದುಡ್ಡಿರುತ್ತೆ ರೀ. ನಾನು ಹೇಳ್ತೀನಿ ಇವತ್ತು ಮಾಡಿರಿ ಅಂತೀನಿ, ಮಾಡಬೇಕನ್ನೋದು ಮನಸ್ಸಲ್ಲಿ ನಿಮಗೂ ಬರಬೇಕು. ನಾನು ಹೇಳ್ತೀನಿ ಒಂದು 10 ನಿಮಿಷನೋ 15 ನಿಮಿಷನೋ ವೀಡಿಯೋ ಮಾಡಿಬಿಟ್ಟು ನಾನು ಹೇಳ್ತೀನಿ, ಈ ಥರ ಮಾಡಿರಿ, ಆ ಥರ ಮಾಡಿರಿ. ಆ ಥರ ಮಾಡೋಕ್ಕೆ ನಾ ಹೇಳಿದ್ಮೇಲೆ ನೀವು ಆಲೋಚನೆ ಮಾಡಿ ನಿಮ್ಗೆ ಕೈಯಾಗೆ 4 ರೂಪಾಯಿ ಇರಬೇಕು, ನಾನು ದುಡ್ಡು ಸಂಪಾದನೆ ಮಾಡಬೇಕು ಥಿಂಕು ನಿಮಗೂ ಬರಬೇಕದು. ನಿಮ್ಮ ಮನಸ್ಸಲ್ಲಿ ಹುಟ್ಟಬೇಕು ಆಲೋಚನೆ, ನಾನು ಮಾಡೇಬೇಕನ್ನೋ ಆಲೋಚನೆ ಹುಟ್ಟಿದ್ರೆ ಆಟೋಮೆಟಿಕ್ ನೀವು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಖಂಡಿತ ದುಡ್ಡು ಇದೆ. ಯಾಕಂದರೆ ಇವತ್ತು ನಾಳೆ ಕಾಂಪಿಟೇಷನ್ ಮೇಲೆ ಅಂಗಡಿಗಳಿದ್ದಾವೆ. ಆದರೆ ಅದು ಸೀಸನಲ್ಲಿ ತುಂಬ ವರ್ಕ್ ಇರುತ್ತೆ, ಯಾರಿಗೂ ಏನು ಕೆಲಸ ಮಾಡ್ಕೊಳಕ್ಕಾಗಲ್ಲ. ಈವನ್ ನನ್ನ ಹಿಡ್ಕೊಂಡೆ ನಾನು ಹೇಳ್ತಾಯಿದ್ದೆ, ನನ್ನ ಕೆಲಸನೂ ನಾನು ಹೆಮ್ಮಿಂಗು ಫಾಲು ಎಲ್ಲ ಹೊರಗನೆ ಕೊಡ್ತೀನಿ. ಯಾಕಂದರೆ ಆಗಲ್ಲ ನನಗೂ. ಅನ್ಸೀಸನಲ್ಲಿ ಎಷ್ಟಂತ ಮಾಡ್ತಾರೆ ಕೆಲಸ, ಕಟಿಂಗು ಸ್ಟಿಚಿಂಗು ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಮತ್ತು ಫಾಲ್ಸು ಹೆಮ್ಮಿಂಗು ಮಾಡೋಕ್ಕಂತೂ ಆಗಲ್ಲ. ಶಾಪ್ ಇಟ್ಕೊಂಡವ್ರಿಗೆ ಮನೆಗೆ ಮಾಡೋರು ಕೊಡ್ತಾರೆ, ಯಾಕಂದರೆ ಅವ್ರಿಗೂ ಆಗಲ್ಲ. ಯಾರೇ ಆಗಲಿ ಎಷ್ಟು ಕೆಲಸ, ಎಷ್ಟು ಸ್ಟಾಮಿನಾ ಇದೆ, ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಮಾಡ್ತಾರೆ. ಶಕ್ತಿ ಮಿಂಚಿ ಯಾರು ಕೆಲಸ ಮಾಡೋಕ್ಕೆ ಹೋಗಲ್ಲ. ಸೊ ನಾವು ಅದನ್ನು ನಾವು ಕೂಡ ಅವ್ರ ಕೆಲಸನ ನಾವು ಸ್ವಲ್ಪ ಹಂಚ್ಕೊಂಡ್ರೆ ದುಡ್ಡು ನಮಗೂ 4 ದುಡ್ಡು ಮಿಕ್ಕುತ್ತೆ, ಅವ್ರಿಗೂ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಾವು ಮನೆಗೆ ಕುಂತು ಕೂಡ ನಮ್ಮ ಸಂಸಾರ ನೋಡಿಕೊಂಡು ಕೂಡ 4 ರೂಪಾಯಿ ಸಂಪಾದನೆ ಮಾಡೋಕ್ಕಾಗುತ್ತೆ. ನೀವು ನೋಡಿ ಆಲೋಚನೆ ಮಾಡಿ, ನೀವು ಎಷ್ಟೇ ಯಾವ ವಿಲೇಜ್ನಲ್ಲಿ ಯಾವ ಊರಲ್ಲಿದ್ದರೆ ಕೂಡ ಸುತ್ತಮುತ್ತ ಮನೆಯಲ್ಲಿ ಹೊಲಿಯೋರು ಹೆಣ್ಮಕ್ಳು ಸಿಗ್ತಾರೆ, ಅಂಗಡಿಯವರು ಸಿಗ್ತಾರೆ. ಟೈಲರ್ ಶಾಪ್ ಅಂದರು ಈಗ ತರಕಾರಿ ಶಾಪ್ ಹೆಂಗಾದ ಆ ಥರ ಟೈಲರ್ ಶಾಪ್ ಆಗಿಬಿಟ್ಟಿದೆ. ಎಲ್ಲಿ ಬೇಕಾದ್ರೆ ಸಿಗುತ್ತೆ ಇವಾಗ. ಎಲ್ಲರೂ ಹೊಲಿಯೋರೆ, ಯೂಟ್ಯೂಬ್ ನೋಡಿದಾರೆ ಹೊಲಿತಾರೆ. ಅವರಲ್ಲಿ ನೀವು ಅಷ್ಟೇ ಗುಂಪುರ ಗೋವಿಂದ ಅನ್ನಂಗೆ ಎಲ್ಲರನ್ನೂ ನಾವೊಬ್ಬರು ಸೇರಿಕೊಂಡು ನಮ್ಮದು ಏನೋ ಇನ್ಕಮ್ ಬೇಕನ್ನೋದು ನಾವು ಸಂಪಾದನೆ ಮಾಡಿಕೊಂಡು ನಾವು ಬದುಕೋದು ಕಲಿಬೇಕು. 4 ದುಡ್ಡು ಸಂಪಾದನೆ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಹಸ್ಬೆಂಡ್ದವ್ರು ಮಾಡ್ತಿರ್ತಾರೆ, ಅವ್ರಿಗೂ ಸ್ವಲ್ಪ ನೀವು ಹೆಲ್ಪ್ ಆದರೆ ನಿಮ್ಮದು ಅವ್ರದ್ದು 2 ಮಿಕ್ಸ್ ಮಾಡಿದ್ರೆ ಸಂಪಾದನೆ ನೋಡಿರಿ, ಎಷ್ಟೋ ಅಷ್ಟು ತಿಂಗಳಿಗೆ ಇಷ್ಟು ಸೇವಿಂಗ್ ಅಂತೂ ಆಗೇ ಆಗುತ್ತೆ. ನಿಮ್ಗೆ ಎಮರ್ಜೆನ್ಸಿ ಟೈಮ್ ಬಂದವಾಗ, ಮನೇಲಿ ಯಾವುದಕ್ಕೋ ಒಂದಕ್ಕೆ ಬೇಕಿದ್ದವಾಗ ಸಾಲ ಮಾಡೋದ್ರ ಬದಲು ನೀವು ಸಂಪಾದನೆ ಮಾಡಿದ ದುಡ್ಡು ಇರುತ್ತಲ್ಲ, ಅದು 10 ರೂಪಾಯಿ ಬರಲಿ, ನಿಮ್ಮ ಸಂಪಾದನೆ ಅಂತ ಇರುತ್ತಲ್ಲ, ಅದನ್ನು ನೀವು ಕಷ್ಟ ಕಾಲಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಹಸ್ಬೆಂಡು ಚೆನ್ನಾಗಿದ್ದರು, ಎಲ್ಲ ಕರೆಕ್ಟಾಗಿತ್ತಂದರೆ, ಇಲ್ಲ ನಮಗೆ ಇಲ್ಲ ಊಟಕ್ಕೆ ಇಲ್ಲ ನಮ್ಗೆ ಮಾಡಲೇಬೇಕು ಅನ್ನೋ ಸ್ಥಿತಿಗಿದ್ದವ್ರಿಗೆ ಅದು ಹೊಟ್ಟೆ ತುಂಬ ಊಟನೂ ಸಿಗುತ್ತೆ. ಈ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ರೆ ಯಾರ ಮುಂದೆ ಕೂಡ ನಾವು ತಲೆ ಬೊಗ್ಸಂಗಿಲ್ಲ. ನಮ್ಮ ಕಷ್ಟಪಡ್ತೀವಿ, ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಅನ್ನೋ ಥಾಟ್ಸ್ ನಿಮ್ಮಲ್ಲಿ ಬರಲೇಬೇಕು. ಬಂದವಾಗ ನೀವು ಹೊರಗೆ ಹೆಜ್ಜೆ ಹಾಕಿಬಿಟ್ಟು ಫಸ್ಟು ನೀವು ಟ್ರೈ ಮಾಡಿ. ಮಿಷಿನ್ ಇಲ್ಲಾಂದರೆ ಕೂಡ ಇನ್ನೊಂದು ಆಲೋಚನೆ ಕೂಡ ಮಾಡ್ಬೋದು. ನಿಮ್ಮ ಹತ್ರ ಮಿಷಿನೇ ಇಲ್ಲ ಅಂದ್ಕೊಳ್ಳಿ, ಕೈಯಲ್ಲಿ ಫಾಲ್ ತೊಗೊಂಡು ಕೆಳಗಡೆ ಕೈಯಲ್ಲೇ ಮಾಡಿ ಸ್ಟಿಚ್ ಮಾಡಿ, ಮತ್ತು ಮೇಲೂ ಕೈಯಲ್ಲೇ ಮಾಡಿ ಕೊಟ್ಬಿಡಿ. ಆ ಥರಗೂ ನಡೀತದೆ. ಜಿಗ್ಜಾಗ್ ಬೇಕಾದರೆ ಬೇರೆಯಲ್ಲಿ ಮಾಡಿಸ್ಕೊಡಿ, ಅದಕ್ಕೂ ಅಮೌಂಟು ಕೊಡ್ತಾರೆ. ಇನ್ನು ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಕೈಯಲ್ಲಿ ಫಾಲು ಕೆಳಗಡೆ ಸ್ಟಿಚಿಂಗ್ ಮಾಡಿ ಮತ್ತು ಮೇಲೂ ಅಂದರೆ 2 ಕಡೆ ಸ್ಟಿಚಿಂಗ್ ಮಾಡಿ ಕೊಟ್ಟರೆ ಕೈಯಲ್ಲಿ ತುಂಬ ಫಿನಿಶಿಂಗ್ ಬರುತ್ತೆ, ನೀಟಾಗಿ ಬರುತ್ತೆ. ಈ ಥರ ಸಂಪಾದನೆ ಮಾಡೋಕ್ಕೆ ಕಲೀರಿ, ಚೆನ್ನಾಗಿರ್ರಿ, ಆರೋಗ್ಯವಂತರಾಗಿರಿ, ಎಲ್ಲರೂ ಆರಾಮಾಗಿರ್ರಿ. ನೆಕ್ಸ್ಟ್ ನಾನು ವಿಡಿಯೋ ತುಂಬ ಇಷ್ಟಪಟ್ಟರೆ, ನಿಮ್ಗೆ ಇಷ್ಟ ಆದರೆ ಮಾತ್ರ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಯಾರನ್ನ ಕೆಲಸ ಮಾಡೋದ್ರೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.